ವೆಲ್ಕಮ್ ಟು ದಿಸ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಎಲ್ರಿಗೂ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಬೌಲ್ ಆಗುವಷ್ಟು ಬೇಳೆ ಹಾಗೆ 2 ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೂ ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಬೇಳೆನ ಕುಕ್ಕರ್ನಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ. ಹಾಗೆ ಇಲ್ಲಿ ನಾನು ಬೇಳೆ ಮತ್ತು ಟೊಮ್ಯಾಟೊ ಮುಳುಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಈ ಥರ ಒಂದು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಕೊಳ್ಳಿ. ಸೊ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಈ ಥರ ಆಗಿರುತ್ತೆ. ಅದನ್ನು ಇವಾಗ ನೀವು ಚೆನ್ನಾಗೆ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಬೋದು. ಸೊ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗೆ. ಅದು ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ಹಾಗೆ ಇವಾಗ ಒಂದು ಸಾಂಬಾರು ಮಾಡೋ ತಪ್ಪಲೆ ಇಟ್ಕೊಂಡು 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಒಂದು 1/4 ಚಮಚ ಆಗುವಷ್ಟು ಸಾಸಿವೆ ಹಾಗೂ 1/4 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಸಿಡಿಬೇಕು ಅದು. ಸೊ ಸಾಸಿವೆಲಿರುವಂತಹ ಒಂದು ಕಹಿ ಅಂಶ ಏನಿರುತ್ತಲ್ಲ ಅದೆಲ್ಲ ಬಿಟ್ಕೊಬೇಕು. ಚಟಪಟ ಅಂತ ಸಿಡಿದಾಗ ಸಾಂಬಾರು ಇನ್ನೂ ಟೇಸ್ಟಾಗಿರುತ್ತೆ ಮತ್ತು ಕಹಿ ಇರೋದಿಲ್ಲ. ಸೊ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕರಿಬೇವು ಎಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 3ರಿಂದ 4 ಕಟ್ ಮಾಡಿಬಿಟ್ಟು. ಎಲ್ಲನೂ ಒಂದು ಸ್ವಲ್ಪ ಬೇಯಬೇಕು. ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ ಆಗುವಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದೆಲ್ಲನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಕಬೇಕು. ನೋಡಿ ಬಂದಿದೆ ಗೋಲ್ಡನ್ ಬ್ರೌನ್. ಇವಾಗ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದನ್ನ ಹಿಂಗೆ ರೋಸ್ಟ್ ಮಾಡ್ಕೊಳ್ಳಿ. ಈಗ ಕಪ್ಪು ಹುಣಸೆಹಣ್ಣು ಹುಳಿನ ಹಾಕ್ಕೊತಾ ಇದ್ದೀನಿ ನಾನು. ಸೊ ನೀವು ಪೇಸ್ಟ್ ಕೂಡ ಹಾಕ್ಕೊಬೋದು, ಹುಣಸೆಹಣ್ಣು ಪೇಸ್ಟು. ಬಟ್ ನಾನಿಲ್ಲಿ ಅದನ್ನು ನೆನೆಸಿಟ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮಾಡಿಟ್ಕೊಂಡಿರೋಂತಹ ಬೇಳೆ ಏನು ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗೆ ಮಿಕ್ಸ್ ಕೊಡಿ ಇವಾಗ. ಸೊ ತುಂಬಾ ಈಸಿ ಸಾಂಬಾರು ಮಾಡೋದು. ಮತ್ತು ನಂಗೆ ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಸೊ ಕಮ್ಮಿ ಇತ್ತು, ಹಾಗಾಗಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಟೇಸ್ಟ್ ನೋಡಿಬಿಟ್ಟು ಏನು ಬೇಕೇನು ಖಾರ ಕಮ್ಮಿ ಇದೆಯೋ ಉಪ್ಪು ಕಮ್ಮಿ ಇದೆ ಹಾಕ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಆಫ್ ಮಾಡಿಬಿಟ್ಟು ಕುದಿ ಬಂದಾಗ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ಸೊ ತುಂಬಾ ಈಸಿ, ಒಂದು ಸಲ ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ ಬೇಳೆ ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್.